ಸರ್ ನಮಸ್ತೆ ಮೇಡಮ್. ಅದೇ ಮೇಡಮ್, ಈ ಸಲ ಗೆಡ್ಡೆ ಗೆಣಸುಗಳು ತಂದಿದ್ದೀವಿ. ಬೀಜಗಳು ಕಮ್ಮಿ ತಂದಿರೋದು. ಇದು ಒಂದು ಲಗೋಡೋಮಿ ಅಂತ ಅಂದ್ಬಿಟ್ಟು ಅರ್ಶಿನ, ಇದು ಒಂದು ಶುಂಠಿ, ಮರಗೆಣಸು, ಆರರೂಟು, ಉತ್ತರೆ ಗೆಣಸು, ಇದು ಕಡ್ಡಿ ಅರ್ಶಿನ, ಇದು ಆದಿತ್ಯ ಅಂತ ಅಂದ್ಬಿಟ್ಟು ಒಂದು ಅರ್ಶಿನ. ಇದು ಯಾಕೊಂದು ಬೀನು ಹಂಗೆ ತಿನ್ನೋದು, ಇದು ಹಸಿದೆ ತಿನ್ಬೋದು. ಇದು ಪರ್ಪಲ್ ಗೆಣಸು, ಇದೊಂದು ವೈಟ್ ಗೆಣಸು, ಆರೆಂಜ್ ಕಲ್ಲರು, ಮತ್ತು ನಾಟಿ ಅರ್ಶಿನ, ಇದು ಮ್ಯಾಂಗೋ ಜಿಂಜರು, ಮತ್ತು ಇದು ಬ್ಲ್ಯಾಕ್ ಅರ್ಶಿನ, ಇದು ಕಾಡು ಅರ್ಶಿನ, ಇದು ಕಪ್ಪು ಅರ್ಶಿನ, ಮತ್ತು ಇನ್ನು ಸುವರ್ಣಗೆಡ್ಡೆ, ಗೆಣಸುಗಳ ಗಿಡಗಳು, ಮತ್ತು ನಾಟಿ ಅಲಸಂದೆ, ಅರಳು, ಇಂಥ ಎಲ್ಲ ಥರ ಬೀಜಗಳನ್ನು ತಂದಿದ್ದೀವಿ ಮಾರಾಟಕ್ಕೆ ಅಂತೆಯ. ನಮ್ಮ ಹತ್ರ ಇದೆ ಮೇಡಮ್ ಇದೆಲ್ಲದು. ಇದು ಮೆಣಸಿನ್ಕಾಯಿ, ಇದು ನೋಡಿ, ಇದು ಫ್ಲೈನ್ ಸಾಸರ್ ಅಂತ. ಹೂವು ಥರ ಇದೆ, ಫ್ಲೈನ್ ಸಾಸರ್ ಅಂತ. ಇದು ಮೆಣಸಿನ್ಕಾಯಿ, ಇದೊಂದು ಬಳಸ್ಬೋದು. ಇದು ಕ್ಯಾಪ್ಸಿಕಮ್ ಟೈಪ್ ತಿನ್ಕೋಬೋದು ಇದನ್ನು. ಈಗ ಹಣ್ಣಾಗಿದ್ರೆ ಆರಾಮಾಗಿ ಈ ಕಡೆ ತಿನ್ಕೋಬೋದು ಅದನ್ನು. ಹಸಿದೆ ಏನು ತೊಂದರೆ, ಖಾರ ಏನಾಗಲ್ಲ. ಬೆಂಡೆ ಮೇಡಮ್ ಬಲ್ತಿಲ್ಲ, ಎಳಸಿದು ಬಲ್ತಿದೆ ಅಂತ ಕಾಣುತ್ತೆ ನೋಡಿ. ಕೆಂಪು ಬೆಂಡೆ ಇದೆಲ್ಲ ಮೇಡಮ್. ಇದೊಂದು 5 ವೆರೈಟಿ ಬೆಂಡೆ ಇದೆ. ಹಾಂ ನೋಡಿ, ಸೌತೆಕಾಯಿ, ನಾಟಿ ಸೌತೆಕಾಯಿ, ಮುಳ್ಳು ಸೌತೆಕಾಯಿ ಅಂತ ಬರುತ್ತೆ, ಹಿಂಗೆ ಬರುತ್ತೆ. ಹೌದು, ನಾಟಿ ಸೌತೆಕಾಯಿ ಇದು ಇನ್ನೂ ದಪ್ಪ ಬರುತ್ತೆ. ಇದು ಅಂದರೆ ನಾವು ಇಲ್ಲಿ ಡಿಸ್ಪ್ಲೇಗೆ ಅಂತ ತಗೊಂಬಂದಿದ್ದು. ಬೀಜ ಇದೆ ಮೇಡಮ್, ಎಲ್ಲ ಥರದ ಬೀಜ. ಈ ನನ್ನ ಹತ್ರ ಏನಿದೆ ಅದೆಲ್ಲ ಬೀಜ ಇದೆ. ಮೇಡಮ್, ಪ್ರಿಯಾಪಟ್ಟಣ ನಮ್ಮದು. ಪ್ರಿಯಾಪಟ್ಟಣ ಹತ್ರ ಇಟ್ನೇ ಬಾಗ್ಲು ಗ್ರಾಮ, ಮೈಸೂರು ಡಿಸ್ಟಿಕ್ಗೆ. ಅಲ್ಲಿಂದ ಬಂದಿದ್ದೀವಿ ಈಗ ಗೆಡ್ಡೆ ಗೆಣಸು ಮೇಳಕ್ಕೆ. ಮತ್ತು ಕಿಸಾನ್ ಸ್ವರಾಜ್ ಮೇಳ ಎಲ್ಲ ನಡೀತಾ ಇದೆ. ಅದರಲ್ಲಿ ಮಾರಾಟ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ನನ್ನ ಹೆಸರು ಕಾಳಪ್ಪ ಅಂತ. ಯಾರು ಬೇಕಾದರೆ ಸೀಡ್ಸ್ಗಳಿದ್ದಾವೆ, ಅರ್ಶಿನ, ಶುಂಠಿ ಆಗಲಿ, ಗೆಡ್ಡೆ ಗೆಣಸುಗಳಾಗಲಿ, ಬೀಜಗಳಲ್ಲಿ ಯಾವುದೇ ಕಾಂಟ್ಯಾಕ್ಟ್ ಮಾಡಿದ್ರು ಕಳಿಸ್ಕೊಡ್ತೀವಿ ಅವ್ರಿಗೆ. ಹೌದು ಮೇಡಮ್, ಮೈಸೂರಲ್ಲಿ ಸಖತ್ ಸೊಪ್ಪು ಅಂತ ವಿಜಯನಗರ ಸೆಕೆಂಡ್ ಸ್ಟೇಜು. ಈಗ ಹೊಸ ಅಪಾರ್ಟ್ಮೆಂಟ್ ಆಗ್ತಾ ಇದೆ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ. ಅದ್ರ ಹಿಂಭಾಗನೇ ನಾವು ಸಖತ್ ಸೊಪ್ಪು ಅಂತ ಅಂದ್ಬಿಟ್ಟು ಬ್ರ್ಯಾಂಡ್ ಮಾಡಿ ಮಾಡ್ತಾಯಿದ್ದೀವಿ. ಅಲ್ಲಿ ಪ್ರತಿ ವಾರ ನಾನು ಅಲ್ಲಿ ಬರ್ತಾ ಇರ್ತೀನಿ. ಮ್ಯಾಮ್, ಸೊಪ್ಪು, ತರಕಾರಿಗಳು, ಬೀಜಗಳು ಏನೇನು ಆರ್ಡ್ರ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಎಲ್ಲ ತರ್ತಾ ಇದ್ದೀವಿ. ಎಲ್ಲ ತರ್ತೀವಿ ಸೀಸನ್. ಅವತ್ತಿಗೆ ಏನು ತರಕಾರಿ ತರ್ತೀವಿ ಆ ಥರ ಹಣ್ಣುಗಳು ಸಿಗ್ತವೆ, ಎಲ್ಲ ಥರನೂ ಸಂತಿ ಮಾರಾಟ ಮಾಡ್ತೀವಿ. ಮೇಡಮ್, ನಮ್ಮದು ಒಂದು 2.5 ಎಕರೆ ಒಂದು ಐಟಮು, 1 ಎಕರೆ ಒಂದು ಎರಡು ಐಟಮು. ಇನ್ನು ಮತ್ತು ನಮ್ಮದು ಸಹಜ ಕೃಷಿಕರ ಬಳಗ ಅಂತ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲೊಂದು 25 ಜನ ರೈತರು ಸೇರಿ, ಅವರೆಲ್ಲರದು ಸೇರಿಸಿ ಬೆಳೆಸಿ ಅದನ್ನೆಲ್ಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಒಬ್ರು ತಂದು ಮಾರಾಟ ಮಾಡ್ತಾಯಿದ್ದೀವಿ. ಸೊಪ್ಪು ಒಂದು 20 ವೆರೈಟಿ ಸೊಪ್ಪಿದೆ. ಪ್ರತಿ ವಾರ ಒಂದು 10 ವೆರೈಟಿ ಏನಾದರೂ ಸಿಗುತ್ತೆ. 10 ಥರ ತರಕಾರಿ ಸಿಗುತ್ತೆ. ಎಲ್ಲ ಅಂದರೆ ಬಲ್ಕಾಗಿ ಸಿಗಲ್ಲ, ಸಾವಯವ ಉದಯ ಚಿಕ್ಕದಾಗೆ ತರೋದು. ಯಾಕೆಂದರೆ ಈಗ 2 kg, 1 kg, 3 kg, 10 kg ಹಿಂಗೆಲ್ಲ ಇರ್ತವೆ ನಮ್ಮದು. ಈಗ ರೇರ್ ವೆರೈಟಿಗಳು ಇರ್ತವೆ, ಅದನ್ನು ನಾನು ಬಲ್ಕಾಗಿ ಕೊಡೋಕ್ಕಾಗಲ್ಲ. ಈಗ 10 kg ಬೇಕು ಅಂದ್ರೆ 10 kg ಕೊಡೋಕ್ಕಾಗಲ್ಲ ಕೆಲವೊಂದು. ಆ ರೀತಿ ಕಮ್ಮಿ ತರಕಾರಿ ತರ್ತೀವಿ. ಆದರೂ ಪ್ರತಿ ವಾರ ಬರ್ತೀವಿ. ಬೆಳಿಗ್ಗೆ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಆಯ್ತದೆ, ಒಂದು 11 ಗಂಟೆ ಕ್ಲೋಸ್ ಆಯ್ತದೆ. ಎಲ್ಲ ರೀತಿ ತರಕಾರಿಗಳು ಬೇಕು ಅಂತ ಅಂದರೆ ಒಂದು 8 ಗಂಟೆ ಮುಂದೆ ಎಲ್ಲ ಸಿಗ್ತದೆ. ವಿಜಯನಗರ ಸೆಕೆಂಡ್ ಸ್ಟೇಜ್. ಅಲ್ಲಿ ರೂಟ್ ಸೆಟ್ ಇಲ್ಲ ಮೇಡಮ್. ರೂಟ್ ಸೆಟ್ ಅಪೋಸಿಟ್ ಇದೆ ರೋಡಲ್ಲಿ ಮುಂದೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಅದ್ರ ಅಪೋಸಿಟ್ ಹಿಂಭಾಗ ಒಂದು ಬಿಲ್ಡಿಂಗ್ ಇದೆ. ಬೆಸ್ಕಾಂ ಸೆಂಟ್ರ್ ಇಲ್ವ ಅಲ್ಲಿ? ಅಲ್ಲೇ ಪಕ್ಕದಲ್ಲಿ ಅಲ್ಲೇ ಬಲ್ಲೆ ಬೆಸ್ಕಾಂ ಪಕ್ಕನೇ ಆಪೋಸಿಟು. ಅಂಗಡಿ ಏನಿಲ್ಲ, ಸ್ವಂತ ಮಾಡ್ತಾ ಇದ್ದೀವಿ ನಾವು. ಪ್ರತಿ ಭಾನುವಾರ 6 ಗಂಟೆಯಿಂದ 11 ಗಂಟೆ ತನಕ ಸಖತ್ ಸೊಪ್ಪು ಅಂತ. ಸಖತ್ ಸೊಪ್ಪು ಅದು ಹೊಡೆದ್ರೆ ನಿಮಗೆ ಅಲ್ಲೇ ಸಿಗುತ್ತೆ ಗೂಗಲಲ್ಲಿ.